ನಾನು ಈ ಮೂವಿ ಸಿಂಹರೂಪಿಣಿ ಏನ್ ಮಾಡಿದೀವೋ ಈ ಮೂವಿಗೆ ಎಲ್ಲರೂ ಸಹಕರಿಸಿದ್ದಾರೆ. ಹಾಗೆ ನಮ್ಮ ಕಿನ್ನರ್ ಸರ್ ಅಂತೂ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಹಾಗೆ KM ನಂಜುಂಡಯ್ಯ ಸರ್ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದು ನಮ್ಮೆಲ್ರಿಗೂ ಕೂಡ ತಿದ್ದಿ ತೀಡಿ ಕೆಲಸವನ್ನ ನಿಭಾಯಿಸ್ಕೊಂಡು ಸಪೋರ್ಟ್ ಮಾಡಿದ್ರು, ತುಂಬಾ ಖುಷಿ ಆಗುತ್ತೆ. ಹಾಗೆ ನಾನು ಮಾರಮ್ಮ ದೇವಿಯ ಒಂದು ಪಾತ್ರವನ್ನ ನಿಭಾಯಿಸಿದೀನಿ, ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಗೆ ಮೊದಲ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಈ ಮೂಲಕ ನಾನು ಒಂದು ದೇವಿ ಕ್ಯಾರೆಕ್ಟರ್ ಆಗಿ ಬರ್ತಿರೋದು ನನಗೆ ತುಂಬಾ ಹೆಮ್ಮೆ ಇದೆ. ಅಂಡ್ ನಿಮ್ಮೆಲ್ಲರ ಸಪೋರ್ಟ್ ಇವತ್ತು ಎಷ್ಟು ಜನ ಫುಲ್ ಆಗಿದೆ ಇವತ್ತು ಸೀಟ್ಸ್ ಎಲ್ಲ ಕಡೆ. ಸೊ ತುಂಬಾ ಖುಷಿ ಆಗ್ತಿದೆ. ಇದು ಮುಂಬರುವ ದಿನದಲ್ಲಿ ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಡೇಟ್ ನ ಅನೌನ್ಸ್ ಮಾಡ್ತೀವೋ ಆ ಸಮಯದಲ್ಲಿ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಶಸ್ವಿ, ಧನ್ಯವಾದ. ಖುಷಿ ಬಸವರನ್ನ ಮಾತನಾಡೋಣ. ಖುಷಿ, ತಮ್ಮ ಪಾತ್ರ ಸಿನಿಮಾದಲ್ಲಿ ಅಭಿನಯಿಸಿದ್ದು ಹೇಗೆ ಅನಿಸ್ತು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ ಅಂತ. ತಗೊಳ್ಳಿ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಮಾತಾಡಿ. ಖುಷಿ, ಹೇಗಿತ್ತು ಸಿಂಹರೂಪಿಣಿಲಿ ಯಾವ ಕ್ಯಾರೆಕ್ಟರ್ ತಮ್ಮದು? ದೇವಿ ಪಾತ್ರ ಮಾಡಿದ್ದೀನಿ. ನಾನು ದೇವಿ ಪಾತ್ರವನ್ನ ಮಾಡಿದ್ದೀನಿ. ಖುಷಿ. ಅಪ್ಪ ಏನು ಟಿಪ್ಸ್ ಕೊಟ್ಟಿಲ್ವಾ ಈ ತರ ಆಕ್ಟ್ ಮಾಡ್ಬೇಕು ಆ ತರ ಆಕ್ಟ್ ಮಾಡ್ಬೇಕಂತ? ಇಲ್ಲ, ನೀವು ಹೇಗೆ ಅನ್ಸುತ್ತೆ ಹಾಗೆ ಮಾಡು ಅಂತ ಹೇಳಿದ್ರು. ತುಂಬಾ ಈಸಿ ಸರ್ ಇದು. ಓಕೆ, ಸೊ ಕಿನ್ನರ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಸ್ಟ್ರಿಕ್ಟ್ ಇದ್ರ ಹೇಗೆ? ಇಲ್ಲ, ಅವರು ತುಂಬಾ ಫ್ರೆಂಡ್ಲಿ ಆಗಿದ್ರು. ನಿಮ್ಗೆ ಎಷ್ಟು ಹೆಂಗ್ ಅನ್ಸುತ್ತೆ ಹಂಗೆ ಮಾಡು, ನಿಮ್ಗೆ ಎಷ್ಟು ಬರುತ್ತೆ ಆ ತರ ಮಾಡು, ನಾನೇನು ಇದು ಮಾಡಲ್ಲ ಅಂತ ಹೇಳಿದ್ರು. ಸೂಪರ್, ಥ್ಯಾಂಕ್ ಯು ಖುಷಿ. ಬೇರೆ ಏನಾದ್ರು ಹೇಳ್ತೀರಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್ ಖುಷಿ. ಸೊ ಅಂಕಿತ ಅವ್ರಿಗೆ ಇದೊಂದು ದೊಡ್ಡ ಪಾತ್ರ. ಅಂಕಿತ ತುಂಬಾ ಜನ ಜರ್ನಲಿಸ್ಟ್ ಆಗಿ ನೋಡಿರ್ತೀವಿ, ಆದ್ರೆ ಅವರು ಸ್ಟಾರ್ಟ್ ಮಾಡಿದ್ರು ಕೆರಿಯರ್ ನ ಒಬ್ಬ ಆಕ್ಟ್ರೆಸ್ ಆಗಿದೆ. ಸೊ ಮತ್ತೆ ಬ್ಯಾಕ್ ಟು ಸ್ಕ್ರೀನ್ ಅನ್ನೋ ಹಾಗೆ ಸಿಂಹರೂಪಿಣಿ ಒಂದು ಪ್ರಧಾನ ಪಾತ್ರ. ಎಷ್ಟು ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ಅದೇ ಜರ್ನಲಿಸ್ಟ್ ಅಥವಾ ಮಾಧ್ಯಮದವಳಾಗಿ ಅದು ನನ್ನ ಕಂಫರ್ಟ್ ಝೋನ್. ಈ ಕಡೆ ಬಂದು ಕಾನ್ಶಿಯಸ್ ಆಗ್ಬಿಟ್ಟಿದ್ದೀನಿ ನಾನು. ನೀವು ಹೇಳಿದ ಹಾಗೆ ನಾನು ವಿನುಮಣಂಜ ಅವ್ರದ್ದು ಸೀರಿಯಲ್ ಮೂಲಕ ನಾನು ಫಸ್ಟ್ ಆರ್ಟಿಸ್ಟ್ ಆಗಿನೇ ಕ್ಯಾಮ್ರಾ ಫೇಸ್ ಮಾಡಿದ್ದು. ಬಟ್ ಫಸ್ಟ್ ಲವ್ ಜರ್ನಲಿಸಮ್ ಆ ಕಡೆ ಹೋದೆ ಒಂದಷ್ಟು ವರ್ಷ. ಕಿನ್ನರ್ ಸರ್ ಮತ್ತೆ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಕ್ಯಾಪ್ಟನ್ ಆಫ್ ದ ಶಿಪ್. ಹಾಗೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಕನಸಿನ ಕೂಸು ಸಿಂಹರೂಪಿಣಿ ಸಿನಿಮಾ. ಜಾಸ್ತಿ ಮಾತಾಡಲ್ಲ, ಒಂದ್ 2 ಲೈನ್ ಹೇಳ್ಬಿಡ್ತೀನಿ. ಈ ಸಿನಿಮಾ ಅಪ್ಪಟ ಕನ್ನಡ ಮಣ್ಣಿನ ಕತೆ. ನಾವು ಹೇಳ್ತಾ ಇದ್ವಿ 90s 80s ಅಲ್ಲೆಲ್ಲ ಇವತ್ತಿಗೂ ಟೆಲಿವಿಷನ್ ಅಲ್ಲಿ ಬಂದ್ರೆ ಮನೆಯವರೆಲ್ಲ ಕುತ್ಕೊಂಡು ದೇವಿ ಸಿನಿಮಾಗಳು, ದೇವಿ ಮಹಾತ್ಮೆ ಸಿನಿಮಾಗಳು, ನಮ್ಮ ಕನ್ನಡದ ಮಣ್ಣಿನ ಕಥೆಗಳು, ಒಂದೊಂದು ರೀಜನಲ್ ಕಥೆಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀವಿ, ರಿಪೀಟ್ ಮಾಡಲ್ ನೋಡ್ತೀವಿ. ಎಲ್ಲೂ